ಏನು ಮಾತಾಡ್ಬೇಕು ಗುರು ಅಂದೆ. ಯಾಕೆ ಅದು ನನ್ನ ಬದಲು ನೀವೇ ಮಾತಾಡ್ಬಿಡಿ. ಇದ್ಯಾ ಇದ್ಯಾವುದೋ ಈ ಕನ್ನಡ ಯೂನಿವರ್ಸಿಟಿ ಒಳಗಡೆ ತೊಗೊಂಬಂದು ಒಬ್ಬ ಫೇಲ್ ಆಗಿರೋ ಸ್ಟೂಡೆಂಟ್ನ ನಿಲ್ಸ್ಕೊಂಡಿರೋ ಥರ ಇದೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ. ಕನ್ನಡ ದೊಡ್ಡ ಲೈಬ್ರರಿ ಎಲ್ಲವೂ ಇಲ್ಲೇ ಇದೆ. ಇಲ್ಲಿ ನನ್ನ 10ನೇ ಕ್ಲಾಸ್ ಫೇಲ್ ಆಗಿರೋರನ್ನ ಕರ್ಕೊಂಬಂದು ನಿಲ್ಲಿಸಿ ಮಾತಾಡೋ ಅಂದರೆ ಏನು ಮಾತಾಡೋದು? ಒಂದು 2-3 ಸರಿ ಕೈಕಾಲೆಲ್ಲ ನಡುಗುತ್ತೆ ಆನೆಸ್ಟಾಗಿ ಹೇಳ್ಬೇಕಾದ್ರೆ. ಯಾಕಂದರೆ ವಿದ್ಯೆಗೆ, ಅಕ್ಷರಕ್ಕೆ, ಸಾಹಿತ್ಯಕ್ಕೆ, ಕನ್ನಡಕ್ಕೆ ಇರುವಂಥ ಆ ಒಂದು ಬೆಲೆ, ಆ ಒಂದು ಗೌರವ ನಮಗೆ ಭಯ ಬರೆಸುತ್ತೆ ನಿಮ್ಮನ್ನೆಲ್ಲ ನೋಡಿದಾಗ. ನಮ್ಮ ಕನ್ನಡದಲ್ಲಿ, ಕನ್ನಡ ಸಿನಿಮಾದಲ್ಲಿ ಆಗ್ಲಿಂದಲೂ ಆಗ್ಬೋದು, ಮುಂದೇನೂ ಆಗ್ಬೋದು, ಈಗಲೂ ಆಗ್ಬೋದು. ಈ ಮಟ್ಟಕ್ಕೆ ನೀವಿಷ್ಟು ಏನು ಹೇಳ್ತಾರೆ, ವಿದ್ಯಾವಂತರು ಅಂದರೆ ತುಂಬ ಕಡಿಮೆ, ಸಣ್ಣ ಪದ ಅನಿಸುತ್ತೆ ಅದು. ಅದನ್ನು ಮೀರಿ ಇನ್ನೇನೋ ಇದ್ದರೆ ಅದು ತಾವುಗಳು ಸೇರ್ಕೋತೀರ. ದೇವರ ರೂಪದಲ್ಲಿ ಬರಬೇಕು ಅಂದರೆ ಸರಸ್ವತಿಗೆ ತುಂಬ ಸ್ವಂತ ಮಕ್ಕಳಾಗಿ ಹುಟ್ಟಿ ಇನ್ನೊಬ್ರಿಗೆ ಸಹಾಯ ಮಾಡೋರು ನೀವು. ಕೆಲವು ವಿಷಯನ ಇದ್ದಿದ್ದಂಗೆ ಬರ್ಕೊಡೋರು, ಕೆಲವರಿಗೆ ಜೀವನ ಕೊಡೋರು. ಶೂಟಿಂಗು, ನಾವು ಯಾವ ಶೂಟಿಂಗ್ ಹೋಗಲಿ, ಎಲ್ಲಿ ನಿಂತ್ಕೊಳ್ಳಿ, ನಮ್ಮನ್ನು ಯಾರೂ ಕಂಡಿಡಿಯೋರು ಇರ್ತಿರಲಿಲ್ಲ. ಈ ದುನಿಯಾ ಮಾಡಬೇಕಾದ್ರೆ ವಿ ಮನೋಹರ್ ಸಾರು ಇಲ್ಲೇ ಇದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್. ನಾವು ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಕರಿತೀನಿ. ತುಂಬ ಪ್ರೀತಿ ಆದರೆ ಏನು ಗುರು ಅಂದ್ಬಿಡ್ತೀನಿ, ಯಾಕೆಂದ್ರೆ ನನಗೆ ಚಿಕ್ಕವರು ಅವರು. ಆದರೂ ಅವ್ರಿಗೆ ಗುರುಸ್ಥಾನ ಕೊಡಲೇಬೇಕು ನಾವು. ಶೂಟಿಂಗ್ ಟೈಮಲ್ಲೇ ಯಾವುದಿದು ಶೂಟಿಂಗು ಅನ್ನೋರು, ಅಲ್ಲಿ ನಡೀತಾ ಇರೋದು ಶೂಟಿಂಗು, ಸೀರಿಯಲ್ಲ ಅನ್ನೋರು, ಯಾರೋ ಇರಬೇಕು, ಹೀರೋ ಯಾರು ಅನ್ನೋರು. ನನಗೆ ಕೇಳಿಸೋದದು, ನಾನು ಸೈಡ್ಗೆ ತೋಗ್ಬಿಡ್ತಾಯಿದ್ದೆ ಸೈಲೆಂಟಾಗಿ. ಅವ್ರು ಏನು ಹೇಳ್ತಾರೋ ಯಾಕೆ ಅದ್ರ ಕೇಳಿಸ್ಕೋಬೇಕು ಅಂತ. ಅದಾದಮೇಲೆ ನನಗೆ ಸಾರ್ ಬರೆದಿದ್ದು ಹಾಡು ಕರಿಯ ಐ ಲವ್ ಯು ಅನ್ನೋದು ನನಗೆ ಫಸ್ಟು ಬಂದು ಕೇಳ್ದಂಗೆ, ಸೂರಿ ಕೇಳಿಸ್ದಾಗ ನನಗೆ ತುಂಬ ಖುಷಿ ಆಯಿತು. ಹೆಂಗೋ ಇದು ಅಂದರು. ನಂಗೆ ಸಖತ್ತಾಗಿದೆ ಅಂದೆ, ನಾನು ತುಂಬ ಚೆನ್ನಾಗಿದೆ ಅಂದೆ. ಯಾಕೆಂದರೆ ನಾನು ಫಸ್ಟ್ ಟೈಮ್ ನನಗೊಂದು ಸಾಂಗ್ ಬರೀತಾರಲ್ಲ ಅಂತ ಅದೊಂದು ಖುಷಿ ನನಗೆ. ನಾನು ಫಸ್ಟ್ ಟೈಮ್ ಹೀರೋ ಆಗಿದ್ದೀನಲ್ಲ. ಬೇರೆಯವ್ರಿಗೆಲ್ಲ ಹೊಗಳಿ ಬರೆಯೋದು ಅದು ಸರ್ವೇ ಸಾಮಾನ್ಯ, ಬಿಕಾಸ್ ಅವರೆಲ್ಲ ಎಸ್ಟಾಬ್ಲಿಷ್ಡ್ ಇದ್ದರು ಅವತ್ತು ಪಾಪ. ನಾವೇನು ಸಾಧನೆ ಮಾಡಿರಲಿಲ್ಲ. ಬಟ್ ನೀನೇ ಅಂತ ಬರೆಯೋದೇ ತುಂಬ ಖುಷಿ ಅನಿಸುತ್ತೆ. ನಂಗೆ ಬರೆದಾಗ ನನಗೆ ಖುಷಿ ಇದು ಅಂದೆ. ಆಡ್ತದಾ ಅಂತ ಸೂರ್ಯ ಆಸ್ ಇಟ್ ಈಸ್ ಒಬ್ಬ ಡೈರೆಕ್ಟ್ರು ಹೀರೋ ಕೇಳೋ ಥರ, ದಯವಿಟ್ಟು ಆಡಿಸು ಚೆನ್ನಾಗಿರುತ್ತೆ. ಗೊತ್ತಿಲ್ಲ ವಿ ಮನೋಹರ್ ಸರ್ ರಿಯಾಕ್ಷನ್ ಆಗಿತ್ತ ಗೊತ್ತಿಲ್ಲ. ಕರಿಯಾನ ಅಂತೇನೋ ಅಂದಿರ್ತಾರೆ ಅವರು ಮೋಸ್ಟ್ಲಿ. ನಿಜಾನ ಗಲಾಟೆ ಆಗಿತ್ತು. ಅದನ್ನು ಒಪ್ಪಿರ್ಲಿಲ್ವಂತೆ ಸರ್ ಅವರು. ಆಮೇಲೆ ಸಾಂಗ್ ಎಲ್ಲ ಆದಮೇಲೆ ಅದು ಹೆಂಗೆ ಆಡೋದು, ಕರಿಯ ಇಲ್ಲ ಇವು ಹೆಂಗೆ ಸೂರಿ ಅಂತ ಏನೋ ಕೇಳಿದ್ರು ಅನ್ನೋ ಮಾತು ಕೂಡ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅವತ್ತು ಹಾಡ್ದವ್ರಿಗೆ ಅವಾರ್ಡ್ ಬಂತು. ರಾಜೇಶ್ ಮತ್ತು ನನಿತಾ ಮೇಡಮ್ ಇಬ್ಬರಿಗೂ ಅವಾರ್ಡ್ ಬಂತು. ಕರಿಯ ಐ ಲವ್ ಯು ಅನ್ನೋ ಸಾಂಗ್ಗೋಸ್ಕರನೇ ಅವತ್ತು ಅವಾರ್ಡ್ ಬಂತು. ಅವತ್ತು ತುಂಬ ಖುಷಿಪಟ್ಟೆ. ನನಗೆ ಒಂದು ಜೀವನ ಸಿಕ್ತು. ಇಲ್ಲಿವರೆಗೂ ನಡೆಸ್ತಾ ಇರೋ ಬದುಕಿನಲ್ಲಿ, ಮುಂದೆ ನಡೆಸುವಂಥ ಬದುಕಲ್ಲಿ ಕರಿಯ ಅನ್ನೋ ಪದ ನನಗೆ, ಕರಿಯ ಐ ಲವ್ ಯು ಅನ್ನೋ ಪದ ತುಂಬ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಸುಮಾರು ಜನಕ್ಕೆ ಲವ್ ಆಗುತ್ತೆ, ಸುಮಾರು ಜನಕ್ಕೆ ಹೇಟ್ ಆಗುತ್ತೆ, ನಮ್ಮ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಐ ಲವ್ ಯು ಅನ್ನೋದು ಮಾತ್ರ ಕರ್ಕೊಂಡು ಹೋಗ್ತಾನೇ ಇದೆ ಮುಂದಕ್ಕೆ ನನ್ನ. ಯಾವಾಗಲೂ ಯಾಕೆಂದರೆ ಈ ಕಪ್ಪು ಅಂದ ತಕ್ಷಣ ಯಾವುದೇ ಸಾಧನೆ ಮಾಡೋಕ್ಕೆ ಹೋದ್ರೂ ಯಾವಾಗಲೂ ಅಳಿಸೋಕ್ಕೆ ನೋಡ್ತಾರೆ. ಆದರೆ ಏನು ಮಾಡೋದು, ಅದು ಕಪ್ಪು ಅಳಿಸಿದ್ರೆ ಅವ್ರ ಕೈಯೂ ಕಪ್ಪಾಗ್ಬಿಡುತ್ತೆ. ಸೊ ಹಂಗೆ ಕಪ್ಪನ್ನ ಅಳಿಸೋಕ್ಕಾಗಲ್ಲ ಯಾವಾಗಲೂ. ಎಷ್ಟೇ ಸುಂದರವಾಗಿದ್ರೂ ಕಪ್ಪುದೊಂದು ದೃಷ್ಟಿಚಿಕ್ಕೆ ಇಟ್ಕೊಳ್ಲೇಬೇಕು. ಅದು ನನ್ನಂಥ ಕರಿಯರಾಗಿರ್ತಾರೆ, ಕಪ್ಪುಗೆ ಯಾವಾಗಲೂ ಹೋಲಿಸ್ತಾ ಇರ್ತೀವಿ ಅದನ್ನು. ಸಿನಿಮಾ ಆದಮೇಲೆ ಇವಾಗಲೂ ಸುಮಾರು ಜನ ಕೇಳ್ತಾರೆ, ಒಂದು 10,000, 25,000, 10,000, 15,000 ಜನ ಇರಬೇಕು ಸರ್, ನೀವು ಕರಿಯ ಐ ಲವ್ ಯು ಸಾಂಗ್ ನೋಡಿ ಸರ್ ಅವ್ರನ್ನ ಮದುವೆ ಆದೆ ಅಂತ ಈ ಬೆಳ್ಳಿಗಿರೋ ಹೆಣ್ಮಗು ಆ ಕಪ್ಪಗಿರೋ ಗಂಡನ ತೋರಿಸಿದ್ದಾರೆ ನನಗೆ. ಇವತ್ತಿಗೂ ತೋರಿಸ್ತಾ ಇದ್ದಾರೆ ಸುಮಾರು ಜನಕ್ಕೆ. ಅವ್ರ ಮಕ್ಕಳು ಎಷ್ಟು ಶುದ್ಧ ಆಗಿಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಪ್ರಭಾವ ಬೀರಿದೆ ಕರಿಯ ಐ ಲವ್ ಯು ಅನ್ನೋ ಒಂದು ಸಾಂಗು. ಅದೇ ಮುಂದೇನೂ ಇದೇ ಥರದ್ದು ಆಗುತ್ತೆ ಇನ್ನೂ. ಯಾಕೆಂದರೆ ನಾನೊಬ್ಬನೇ ನನಗೆ ನೀವು ಫಸ್ಟು ಕರಿಯ ಐ ಲವ್ ಯು ಅಂತ ಬರೆದಿರೋದು.
ಸೊ ಹಂಗಾಗಿ ನೆಕ್ಸ್ಟ್ ನೀವು ಬರೆಯೋವರೆಗೂ ಅಥವಾ ಮುಂದೆ ಯಾರೇ ಕವಿಗಳು ಯಾರಿದ್ದೀರಾ, ಸಾಹಿತ್ಯ ಬರೆಯೋರು ಯಾರಿದ್ದೀರಾ, ಅದ್ರ ಮೇಲೆ ಸಾಂಗ್ ಬರೆಯೋವರೆಗೂ ಈ ಸಾಂಗ್ನ ಬ್ರೇಕ್ ಮಾಡೋಕ್ಕಾಗಲ್ಲ ಯಾರೂ. ಅವತ್ತು ಕೂಡ ಇದೇ ಸಾಂಗ್ ಫಸ್ಟ್ ಆ್ಯಂಡ್ ಲಾಸ್ಟ್ ಆಗಿರುತ್ತೆ ನಾನು ಅಂದ್ಕೊಂಡಿದ್ದೀನಿ. ಕಪ್ಪಗೆ ಇರೋವರೆಗೂ ಆ ಹಾಡಿರುತ್ತೆ. ಸೊ ಹಂಗಾಗಿ ನನ್ನ ಇವತ್ತು ಈ ವಿಷಯ ಕೇಳ್ಪಟ್ಟಿದ ತಕ್ಷಣ ಖುಷಿ ಆಯಿತು. ಆಮೇಲೆ ನನ್ನ ಇವರ ಜರ್ನಿ, ನಾನು ಕವಿರಾಜ್ ಸಾರು, ನಾನು ಕಲ್ಯಾಣ್ ಸರ್ ಇದರಲ್ಲಿ ನಾವೆಲ್ಲ ಕಡಿಮೆ ಮಾತಾಡಿದ್ದೀವಿ. ಬಟ್ ನಂದು ಇವ್ರದ್ದು ತುಂಬ ಇದೆ. ಮೊನ್ನೆ ಎಲ್ಲ ದುಬೈಯಲ್ಲಿ ತುಂಬ ಮಾತಾಡಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಅಂದರೆ ಎಲ್ಲೋ ಒಂದು ಕಡೆ ಸಣ್ಣ ಮಗು ಆಗ್ತಾರೆ, ಎಲ್ಲೋ ಒಂದು ಕಡೆ ಒಬ್ಬ ಒಳ್ಳೆಯ ಸ್ನೇಹಿತರಾಗ್ತಾರೆ. ಆಮೇಲೆ ಎಲ್ಲೋ ಒಂದು ಕಷ್ಟದ ದಿನಗಳಲ್ಲಿ, ಅವತ್ತು ಸ್ಟ್ರಗ್ಲಿಂಗ್ ಡೇಸಲ್ಲಿ ಒಂದು ಸಿನಿಮಾ ಅಂಬಿ ಅಂತ ಹೇಳಿ ಡೈರೆಕ್ಷನ್ ಮಾಡಿದರು. ಆ ಡೈರೆಕ್ಷನ್ ಮಾಡಿದಾಗ ನಾವೆಲ್ಲ ಪುಟ್ಟು ಸಹ ಕಲಾವಿದರಾಗಿ ಕೆಲಸ ಮಾಡ್ತಿದ್ವಿ. ಅವತ್ತು ಸಹ ನನಗೊಂದು, ನಾನು ಎಲ್ಲರೂ ಕರೆದೊಂದು ಮಾತು ಹೇಳಿದ್ರು, ನೋಡಪ್ಪ ನನಗೇನು ಪ್ರೊಡ್ಯೂಸರ್ ಮೇಲೆ ಏನು ಬೇಜಾರಿಲ್ಲ, ನೀವು ಕಷ್ಟಪಡೋದು ನೋಡಿ ಖುಷಿ ಇದೆ, ಸ್ವಲ್ಪ ಅವ್ರನ್ನ ಕೇಳಿ ನಿಮಗೆ ಸಂಭಾವನೆ ಬರೋವರೆಗೂ ಆ್ಯಕ್ಟ್ ಮಾಡಲ್ಲ ಅಂತೇಳಿ ಏನು ತೊಂದರೆ ಇಲ್ಲ, ನಾನು ಹೇಳ್ತೀನಿ ಅವ್ರಿಗೆ ಅಂತೇಳಿ. ಆಗಿನ ಕಾಲದಲ್ಲೂ ನನಗೆ ಆ ಸಂಬಳನ ಈಸ್ಕೊಟ್ಟು ನನ್ನ ಕಾಪಾಡಿದಂಥ ಇನ್ನೊಬ್ಬ ದೊಡ್ಡ ವ್ಯಕ್ತಿ ನೀವು. ಯಾಕೆಂದರೆ ಆವತ್ತಿನ ಕಾಲದ ಸಂಬಳಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಹೆಂಗಿರ್ತಿತ್ತು ಅಂತ. ಆ ಪ್ರೀತಿ, ಆ ಒಂದು ನೀವು ನಿಮಗೆ ಒಲ್ದಿರೋಂಥ ನಿಮ್ಮೆಲ್ಲರೂ ಇದ್ದೀರಾ, ನಿಮಗೆ ಒಲ್ದಿರೋಂಥ ಈ ಅಕ್ಷರ ಜ್ಞಾನದ ಮುಂದೆ ನಾವೇನೂ ಇಲ್ಲ ಸರ್. ಎರಡು ಸರಸ್ವತಿ ಅಷ್ಟೇ. ಒಂದು ಪೆನ್ ಹಿಡ್ಕೊಂಡಿರುತ್ತೆ, ಒಂದು ಮೇಕಪ್ ಹಾಕ್ಕೊಂಡಿರುತ್ತೆ. ಸೊ ಹಂಗಾಗಿ ನೀವೆಲ್ಲ ಇಲ್ದಿರ ನಾವಿಲ್ಲ. ನೀವೇನೋ ಬರೆದ್ರೆ ನಾವು ನುಡಿಯೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಸ್ವಲ್ಪ ಓದಿದ್ರು ಸಹ ಈ ಓದಿರೋರ ಮಧ್ಯೆ ಸೇರಿಕೊಂಡು ಉದ್ಧಾರ ಆಗಿದ್ದೀನಿ ಅನ್ನೋ ಖುಷಿ ನನಗಿದೆ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ.